ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಆದ್ಯ ಶಂಕರ ಸಂವಂದ್ಯ ಹೃದ್ಯಾ ಸದ್ಯ ಫಲೋದಯ ವಿದ್ಯಾ ವಿದ್ಯೋತಮಾನಾದ್ಯ ಶ್ರೀ ವಿದ್ಯಾ ಪಾತು ಮಾಂ ಸದಾ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಂಬಾ ಪತಯೇ ನಮಃ. ಭಗವಂತನ ಅವತಾರ ಒಂದೊಂದು ಯುಗದಲ್ಲೂ ಧರ್ಮ ಸಂಸ್ಥಾಪನೆಗೋಸ್ಕರ ಆಗ್ತಾನೇ ಇರುತ್ತೆ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಭಗವಾನ್ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ. ಅವತಾರದ ಉದ್ದೇಶ ದುಷ್ಟರ ಶಿಕ್ಷೆ, ಶಿಷ್ಟರ ಸಂರಕ್ಷಣೆಯ. ಇದ್ರ ಜೊತೆಗೆ ಭಗವಂತನ ಕೆಲವು ಅವತಾರಗಳಲ್ಲಿ ಉಪದೇಶಗಳು ಕೂಡ ನಡೆದಿದ್ದಿದೆ. ಭಗವಾನ್ ಶ್ರೀಕೃಷ್ಣ ಗೀತೋಪದೇಶವನ್ನು ಮಾಡಿ, ಗೀತೆಯ ಮೂಲಕ ವೇದಾಂತೋಪದೇಶವನ್ನೇ ಮಾಡಿ ಗೀತಾಚಾರ್ಯ ಅನ್ನೋ ಹೆಸರು ತಗೊಂಡ. ಅದೇ ರೀತಿಯಾಗಿ ವೇದಾಂತ ಉಪದೇಶ ಮಾಡಿದ ಇನ್ನೊಂದು ಅವತಾರ ಅಂತಂದರೆ ಅದು ರಾಮಾವತಾರ. ರಾಮಾವತಾರದಲ್ಲಿ ಭಗವಂತ ತತ್ವೋಪದೇಶವನ್ನು ಮಾಡಿದ್ದ. ಇದು ಎಷ್ಟು ಮಟ್ಟಿಗೆ ಪ್ರಚಾರ ಆಯಿತು ಅಂತಂದರೆ, ಕೌಸಲ್ಯಾದೇವಿಗೆ ಗೊತ್ತಾಯಿತು ರಾಮ ಎಲ್ರಿಗೂ ತತ್ವೋಪದೇಶ ಮಾಡ್ತಾ ಇದ್ದಾನೆ, ಅದು ಏನು ಅಂಥೇಳಿ ನಾನು ತಿಳ್ಕೋಬೇಕು ಅಂಥೇಳಿ. ಕೌಸಲ್ಯ ರಾಮಚಂದ್ರನ ಹತ್ರ ಹೇಳ್ತಾಳೆ, ನೀ ಏನೋ ಉಪದೇಶ ಮಾಡ್ತಿಲ್ಲ ನಂಗೆ ಹೇಳು ಅಂಥೇಳಿ. ಅದು ತಾಯಿಗೆ ಮಗ ಹೆಂಗೆ ಉಪದೇಶ ಮಾಡಲಿಕ್ಕಾಗುತ್ತೆ? ಹಾಗಾಗಿ ಅವನು ಏನೂ ಇಲ್ಲ ಅಂತ ಹೇಳ್ತಾನೆ. ಆದರೆ ಮತ್ತೆ ಆಕೆ ಬಿಡುವುದಿಲ್ಲ, ಮತ್ತೆ ಮತ್ತೆ ಕೇಳ್ತಾಳೆ. ಆವಾಗ ನಿನಗೆ ಗೋಮೂಲಕ ಉಪದೇಶ ಸಿಗುತ್ತೆ ಅಂತ ಹೇಳಿ ಬೆಳಗ್ಗೆ ಗೋದರ್ಶನಕ್ಕೆ ತಾಯಿನೂ ಜೊತೆಗೆ ಕರ್ಕೊಂಡು ಹೋಗಿ, ನೋಡು ಈ ಗೋಮಾತೆ ನನಗೆ ಉಪದೇಶ ಮಾಡ್ತಾಳೆ ಅಂತೇಳಿ. ಆ ಗೋ ಇವು ಹತ್ರ ಬಂದ ತಕ್ಷಣ ತನ್ನ ನೈಜ ಸ್ವರದಿಂದ ಅಂಬಾ ಅಂಥೇಳಿ ಕರೀತು. ಇದೇ ನಿನಗೆ ಉಪದೇಶ ಇದ್ದಂಗಿದೆ ನೋಡು, ಗೋಮಾತೆ ಉಪದೇಶ. ಇದರಿಂದ ಏನಪ್ಪ ಉಪದೇಶ ಸಿಗುತ್ತೆ? ಅದಕ್ಕೆ ಶ್ರೀರಾಮಚಂದ್ರ ಹೇಳ್ದ, ಇದರಲ್ಲೇ ಇದೆ ವೇದಾಂತದ ಉಪದೇಶ. ಏನು? ಅಹಂ ಮಾ, ಅಹಂಕಾರ ಬೇಡ ಅನ್ನೋದನ್ನೇ ಮೊದಲನೇ ಉಪದೇಶನ ಗೋಮಾತೆ ಹಿಂಗೆ ಮಾಡಿದಾಳೆ ಅಂತ. ಇದು ಹೌದೇ ಹೌದು. ಅಹಂಕಾರವನ್ನು ನಾವು ಪರಿತ್ಯಾಗ ಮಾಡಬೇಕು. ಆ ಅಹಂ ಅನ್ನೋ ಜಾಗದಲ್ಲೇ ಪರಬ್ರಹ್ಮ ಬಂದು ಕೂರಬೇಕು. ಆವಾಗ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗತ್ತೆ ಅನ್ನೋದು. ಈ ಮೂಲ ಸೂತ್ರವನ್ನೇ ಗೋ ಮೂಲಕ ರಾಮಚಂದ್ರ ಉಪದೇಶನ ತಾಯಿಗೆ ಮಾಡಿಸ್ದ ಅನ್ನೋದನ್ನು ನಾವು ಆನಂದ ರಾಮಾಯಣದಲ್ಲಿ ನೋಡ್ತೀವಿ. ಹೀಗೆ ಶ್ರೀರಾಮಚಂದ್ರ ಕೇವಲ ದುಷ್ಟ ಸಂಹಾರಕ್ಕೋಸ್ಕರ ಶಸ್ತ್ರವನ್ನು ಹಿಡಿಲಿಲ್ಲ, ಸಾಧು ಸಂತರಿಗೆ, ಸಾಮಾನ್ಯ ಜನರಿಗೆ ವೇದಾಂತೋಪದೇಶವನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರವನ್ನೂ ಸಹ ಕೈಗೆ ತೆಕ್ಕೊಂಡಿದ್ದ. ಆದ್ದರಿಂದಲೇ ರಾಮಚಂದ್ರನಿಗೂ ಸಹ ವಿಶಿಷ್ಟವಾದ ಮಹತ್ವ ಸ್ಥಾನ ಇದ್ದೇ ಇದೆ. ರಾಮಚಂದ್ರನ ವ್ಯಕ್ತಿತ್ವವನ್ನು ನಮಗೆ ವಾಲ್ಮೀಕಿ ಮಹರ್ಷಿಗಳು ಒಂದು ಶ್ಲೋಕದಲ್ಲಿ ತುಂಬ ಸುಂದರವಾಗಿ ತಿಳಿಸ್ತಾರೆ. ರಾಮ ಅಂತಂದರೆ ಏನು ಅಂತಂದರೆ, ರಾಮಂದು ವಿಶೇಷಗಳನ್ನು ಹೇಳ್ತಾರೆ. ದ್ವಿಶ್ಚರನ್ನಾಭಿಸಂಧತ್ತೆ ದ್ವಿರ್ಧಾರಯತಿ ನೋ ಪ್ರಜಾಃ ದ್ವಿರ್ದದಾತಿ ನಚಾರ್ಥಿಭ್ಯ ರಾಮೋ ದ್ವಿರ್ನಾಭಿಭಾಷತೆ. ರಾಮನ ಮಹತ್ವ ಏನು? ದ್ವಿಶ್ಚರನ್ನಾಭಿಸಂಧತ್ತೆ. ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ರಾಮಚಂದ್ರ ಯಾವಾಗಲೂ ಎರಡೆರಡು ಬಾಣ ತೆಗಿತಾನೆ ಇರಲಿಲ್ಲ. 1,00,000ಕ್ಕೆ ಒಂದೇ ಬಾಣ. ದ್ವಿಶ್ಚರನ್ನಾಭಿಸಂಧತ್ತೆ. ಈ ಶತ್ರುವನ್ನು ಸಂಹಾರ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಬಾಣದಿಂದ ಶತ್ರು ಸಂಹಾರವನ್ನು ಮಾಡ್ತಿದ್ದ. ಲಕ್ಷ್ಯ ಅಂದರೆ ಗುರಿನ ಇಡೋದು ಒಂದೇ ಬಾಣದಿಂದ, ಅದಕ್ಕೆ ಮತ್ತೆ ಬಾಣ ಬೇಕಾಗಿಲ್ಲ. ಯುದ್ಧದಲ್ಲಿ ಪುಂಖಾನುಪುಂಖಾನವಾಗಿ ಬಾಣ ಪ್ರಯೋಗ ಮಾಡ್ತಾ ಇರ್ತಾರೆ, ಅದು ಬೇರೆ. ಆದರೆ ಉದ್ದೇಶಪೂರ್ವಕವಾಗಿ ಬಿಟ್ಟಾಗ ಒಂದೇ ಬಾಣದಿಂದ. ಅದನ್ನೇ ವಾಲಿ ಸಂಹಾರದಲ್ಲೆಲ್ಲ ನಾವು ನೋಡಿದ್ದೀವಲ್ಲ. ದ್ವಿಶ್ಚರನ್ ನಾಭಿಸಂಧತ್ತೆ.
ನಿರ್ಧಾರಯತಿನೋ ಪ್ರಜಾಹ. ರಾಮಚಂದ್ರ ಚಕ್ರವರ್ತಿ, ಹಾಗಾಗಿ ಯಾರೇ ಅರ್ಥಿಗಳು ಬಂದರು, ಯಾಚಕರು ಬಂದರು, ಅವರಿಗೆಲ್ಲ ದಾನವನ್ನು ಕೊಡ್ತಾ ಇದ್ದ. ರಾಮಚಂದ್ರ ದಾನ ಕೊಡೋದು ಹೆಂಗೆ ಅಂದರೆ, ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಮಚಂದ್ರ ದಾನ ಒಂದೇ ಸಲ ಕೊಡ್ತಾ ಇದ್ದಂತೆ ಒಬ್ಬರಿಗೆ. ಅಂದರೆ ಅವರು ಇನ್ನೊಂದು ಸಲ ಕಷ್ಟದಿಂದ ಕೇಳ್ಕೊಂಡು ಬಂದರೆ ಅವ್ರಿಗೆ ಕೊಡ್ತಿರ್ಲಿಲ್ಲ ಕೇಳಿದ್ರೆ ಇಲ್ಲ, ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಹಂಗೆ ಕೇಳುವಂಥ ಪರಿಸ್ಥಿತಿನ ರಾಮಚಂದ್ರ ಕೊಡ್ತಾನೆ ಇರಲಿಲ್ಲ. ಒಮ್ಮೆ ಕೊಟ್ಟುಬಿಟ್ರೆ ಅದು ಏನೋ ಒಂದು ಸಂತಾನ ಎಷ್ಟು ಇದು ತಲೆ ಹೋದರೂ ಸಹ ಅವರಿಗೆ ಸಮೃದ್ಧಿಯಾಗಿರಬೇಕು, ಹಾಗೆ ಅಷ್ಟೊಂದು ಪ್ರಭೂತವಾಗಿ ದಾನವನ್ನು ಕೊಡ್ತಾ ಇದ್ದಂತೆ. ಹಾಗಾಗಿ ಅವನು ಗುಣವರ್ಣನೆ ಮಾಡಿದರು. ನಿರ್ಧಾರಯತಿ ನೋ ಪ್ರಜಾಹ, ಎರಡೆರಡು ಸಲ ದಾನಿಗಳಿಗೆ ದಾನ ಮಾಡ್ತಾ ಇರಲಿಲ್ಲ, ಒಂದೇ ಸಲ ದಾನ ಮಾಡ್ತಾ ಇದ್ದಿದ್ದು. ದ್ವಿರ್ನದಾತಿ ನಚಾರ್ಥಿಭ್ಯ ರಾಮೋ ದ್ವಿರ್ನಾಭಿಭಾಷತೆ. ರಾಮಚಂದ್ರ ಎರಡು ಮಾತನ್ನ ಹೇಳೋದಿಲ್ಲ. ಅಂದರೆ ಒಂದು ನುಡಿ ಅಂತಂದರೆ ಅದೇ ಪಕ್ವವಾಗಿರ್ಬೇಕು, ಅದನ್ನು ಬದಲಾಯಿಸಿ ಇನ್ನೊಂದು ಮಾತನ್ನು ಹೇಳೋದಿಲ್ಲ ಅಂಥೇಳಿ. ಇಷ್ಟೆಲ್ಲ ವಿಶೇಷಗಳನ್ನ ರಾಮಚಂದ್ರನಿಗೆ ವಾಲ್ಮೀಕಿ ಮಹರ್ಷಿಗಳು ಹೇಳಿ ಪದೇ ಪದೇ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಧರ್ಮದ ಮೂರ್ತ ಸ್ವರೂಪವೇ ರಾಮಚಂದ್ರ ಅಂಥೇಳಿ. ರಾಮ ಸತ್ಯ ಪರಾಕ್ರಮ ಅಂಥೇಳಿ ಆರಂಭದಿಂದ ಕಡೆಯವರೆಗೆ ಪದೇ ಪದೇ ವರ್ಣನೆ ಮಾಡಿಕೊಂಡೇ ಬರ್ತಾರೆ. ರಾಮ ಕೇವಲ ಪರಾಕ್ರಮ ಮಾತ್ರ ಅಲ್ಲ, ಸತ್ಯ ನುಡಿಯಲ್ಲೂ ಸಹ ಅವನು ಮಹಾವೀರನೀಯ ಅಂಥೇಳಿ. ಹೀಗೆ ಸಕಲ ಗುಣ ಸಂಪನ್ನನಾದ ರಾಮಚಂದ್ರನನ್ನು ನಾವು ಈ ಯುಗದಲ್ಲೂ ಸಹ ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅವನ ಆದರ್ಶ ಗುಣಗಳು. ಈ ಆದರ್ಶ ಗುಣಗಳು ರಾಮಚಂದ್ರನಲ್ಲಿ ಇರೋದರಿಂದನೇ ಇವತ್ತಿಗೂ ಸಹ ಶ್ರೀರಾಮ ಇಷ್ಟೊಂದು ಪ್ರಸ್ತುತನಾಗಿದ್ದಾನೆ. ನಮಗೂ ಸಹ ಶ್ರೀರಾಮಚಂದ್ರ ಆರಾಧ್ಯ ದೇವವೇ. ರಾಮಚಂದ್ರಾಪುರ ಮಠಕ್ಕೂ ಸಹ ರಾಮಚಂದ್ರನೇ ಪ್ರಧಾನ ಆರಾಧ್ಯ ದೈವ. ಯಾಕೆಂದರೆ ಹೆಸರು ಬೇರೆ ರಾಮಚಂದ್ರಾಪುರ ಅಂತ ಹೇಳಿ ಇರೋದ್ರಿಂದ ರಾಮಚಂದ್ರಲ್ಲಿ ಆರಾಧ್ಯ ದೈವವಾಗಿ ಇರಲೇಬೇಕಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ನನ್ನ ಗುರುಗಳ ಹೆಸರು ಸಹ ಇದೇ ಆಗಿದೆ. ಈ ಹೆಸರು ನಮ್ಮ ಗುರುಗಳದ್ದೇ ಆಗಿರೋದ್ರಿಂದ ಈ ಮಠದ ಜೊತೆಗೆ ಸಂಬಂಧ ಅನ್ನೋದು ನನಗೆ ಬಹಳ ಆತ್ಮೀಯವಾಗಿ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಇವತ್ತು ನಾ ಇಲ್ಲಿ ಬರೋ ಸಂದರ್ಭ ಏನು ಇರಲಿಲ್ಲ. ನಾ ಬೆಂಗಳೂರಲ್ಲಿ ಒಂದು ಕಡೆ ಇದ್ದು ನಮ್ಮ ಶ್ರೀಮಠ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ, ಅದನ್ನು ನೋಡಿಕೊಂಡು ನಾನು ಶಕಟಪುರಕ್ಕೆ ಹೋಗಬೇಕಿತ್ತು. ಯಾಕೆಂದರೆ ಅದು ನಿರ್ಮಾಣ ಶುರುವಾದ ಮೇಲೆ ಈಗ ಮುಗಿಯೋ ಹಂತಕ್ಕೆ ಬಂದಿದೆ, ಇದುವರೆಗೆ ನಾನು ನೋಡೇ ಇಲ್ಲ. ನೋಡ್ಕೊಂಡು ಹೋಗೋಣ ಅಂಥೇಳಿ. ಆದರೆ ನೆನ್ನೆ ಬರೋ ಹೊತ್ತಿಗೆ ಅಲ್ಲಿಯ ದಾರಿಲಿ ಬರೋ ವಾತಾವರಣ ಎಲ್ಲ ನೋಡಿ ಈ ಇಬ್ಬರು ಒಂದು ಕಡೆ ಸೇರಿದರೆ ಕಡೆ ಇಬ್ಬರಿಗೂ ಕಷ್ಟ, ತಿರುಗಿ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ. ಹಾಗಾಗಿ ಯಾರು ಒಬ್ಬರು ಈ ಕಷ್ಟವನ್ನು ವಹಿಸ್ಕೋಬೇಕು ಅಂಥೇಳಿ ನಾನೇ ತೀರ್ಮಾನ ಮಾಡಿಕೊಂಡು ಅವರೇನು ಬರೋದು ಬೇಡ, ನಾನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಆವಾಗ ಅವರು ನನಗಿಲ್ಲಿ ಕೆಲಸ ಇದೆ, ಹಾಗಾಗಿ ಈಗ ಬರೋದು ಬೇಡ ಅಂತೇಳಿ ಏನು ಹೇಳಲಿಲ್ಲ. ನಮ್ಗೆ ಏನಿದ್ರೂ ಸಹ ಅದನ್ನೆಲ್ಲ ಮುಗಿಸ್ಕೊಂಡು ಮಾಡ್ತಿರ್ತೀವಿ, ನಮಗೆ 12 ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ ಅಂತಂದರು. ನಮಗೂ ಸಹ ಅಲ್ಲಿವರೆಗೆ ಕಾರ್ಯಕ್ರಮ ಅಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ 12:15 ನಂತರ ಇಲ್ಲಿಗೆ ಬರ್ತೀನಿ ಅಂತಂದೆ. ಇಲ್ಲಿಗೆ ಬಂದಾಗ ನಾನು ಇಲ್ಲಿಗೆ ಬರೋದು ಆತ್ಮೀಯವಾಗಿ ಒಂದೆರಡು ಮಾತಾಡಿಕೊಂಡು ಆಮೇಲೆ ಮುಂದುವರಿಯೋದು ಅಂತ ಮಾಡ್ಕೊಂಡಿದ್ರೆ ಅವರ ಆತ್ಮೀಯತೆ ಕೇವಲ ಒಳಗೆ ಮಾತ್ರ ಅಲ್ಲ ಹೊರಗೂ ಇದೆ ಅನ್ನೋದನ್ನು ತೋರಿಸ್ಕೊಟ್ರು. ಇದೇನು ಕಲ್ಪನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟು ಜನ ಶಿಷ್ಯರು ಎಲ್ಲ ಒಗ್ಗಟ್ಟಾಗಿ ಸೇರಿದಿರಿ, ಅದ್ಧೂರಿಯಾಗಿ ಪ್ರೇಮದಿಂದ ಸ್ವಾಗತ ಮಾಡಿದ್ರಿ. ಇಷ್ಟೆಲ್ಲ ಪ್ರೀತಿ ಇದನ್ನೆಲ್ಲ ತೋರಿಸಿದ ಮೇಲೆ ನಾ ಇಲ್ಲಿ ನನ್ನ ಮಠದ ಶಿಷ್ಯರಿಗೆ ಹೇಳ್ತಾ ಇದ್ದೆ, ಗಾಡಿ 2 ತಂದಿದ್ದೀರಾ ಇಲ್ವಾ ಅಂತ. ಯಾಕೆಂದರೆ ಇಲ್ಲಿ ಸಮರ್ಪಣೆ ಅನ್ನೋದು ಸುಮ್ಮನೆ ಇಲ್ಲಿ ಬಂದವರು ಹಾಗೆ ಒಂದು ಚೀಲದೊಳಗೆ ಹಾಕ್ಕೊಂಡು ಹೋಗೋಂಗಿಲ್ಲ. ಅದು ಆರಂಭದಿಂದ ಯತಿಗಳಿಗೆ ಏನು ಸಮರ್ಪಣೆ ಮಾಡಬೇಕು ಅದನ್ನೆಲ್ಲ ಕ್ರಮಬದ್ಧವಾಗಿ ಇಲ್ಲಿ ಮಾಡಿದ್ದಾರೆ. ಆದ್ಮೇಲೆ ಅದನ್ನು ಇಲ್ಲೇ ಇಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ, ತಗೊಂಡು ಹೋಗ್ಬೇಕು ಅಂದ್ರೆ ಗಾಡಿ ಬೇಕಲ್ಲ. ಇಷ್ಟೆಲ್ಲ ಆತ್ಮೀಯತೆಯನ್ನು ತೋರಿ ನಮಗೆ ಹತ್ರನೇ ಇದ್ದಾರೆ, ಇನ್ನಿನ್ನೂ ಹತ್ರ ಬರ್ತಾ ಇದ್ದಾರೆ. ಇನ್ನೂ ಹತ್ರ ಬಂದರೆ ಎಲ್ಲಿರೋದು ಅಂಥೇಳಿ ನನಗೂ ಮನಸ್ಸಿಗೆ ತೋರುತ್ತೆ. ನೀವೆಲ್ಲರೂ ಸಹ ಇದೇ ಸಂದರ್ಭದಲ್ಲಿ ಅಲ್ಪಾವಕಾಶದಲ್ಲಿ ಇಷ್ಟು ಚೆನ್ನಾಗಿ ಸೇರಿ ಅದ್ಧೂರಿಯಾಗಿ ನಿಮ್ಮ ಪ್ರೇಮವನ್ನೆಲ್ಲ ತೋರಿಸಿದಿರಿ. ಶ್ರೀ ರಾಮಚಂದ್ರಾಪುರ ಮಠಕ್ಕೂ ಶ್ರೀ ವಿದ್ಯಾಪೀಠಕ್ಕೂ ಇರುವಂಥ ಈ ಪ್ರೇಮ ಸಂಬಂಧ ಇದೇ ರೀತಿಯಾಗಿ ಮುಂದುವರಿತಾ ಇರಬೇಕು. ರಾಮಚಂದ್ರನ ಹೆಸರನ್ನು ಅಳವಡಿಸ್ಕೊಂಡಿರೋ ಈ 2 ಮಠಗಳ ಈ ಮುಂದೆ ದಾರಿ ಸಾಗೋದು ಇದೇ ರೀತಿಯಾಗಿ ಆತ್ಮೀಯತೆಯಿಂದ ಮುಂದುವರಿಬೇಕು ಅನ್ನೋದು ನನ್ನ ಅಪೇಕ್ಷೆ. ಅದನ್ನು ಶ್ರೀರಾಮಚಂದ್ರ ನಡೆಸಿಕೊಡ್ತಾನೆ. ನಾನು ಇನ್ನೂ ಹೆಚ್ಚಿನ ಸಮಯ ಇಲ್ಲಿ ಇರಬಹುದಿತ್ತು, ಆದರೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು.
ಇನ್ನೊಂದು ದಿವಸನೇ ಬರ್ಬೋದಿತ್ತಲ್ಲ ಅಂತಂದರೆ ನಾಳೆನೇ ನಾನು ಇಲ್ಲಿಂದ ಶ್ರೀ ಕ್ಷೇತ್ರಕ್ಕೆ ಹೊರಡಲೇಬೇಕಾಗಿದೆ. ಯಾಕೆಂದರೆ ಮೊದಲೇ ಹೇಳಿದಂಗೆ ನಾಡಿದ್ದೇ ನನ್ನ ಗುರುಗಳ ಜನ್ಮ ನಕ್ಷತ್ರ ಜಯಂತಿ ಮಹೋತ್ಸವ 111ನೇ ಜನ್ಮದಿನೋತ್ಸವ ಅಲ್ಲಿ ನಡೆಯೋದಿದೆ. ಅದಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅದಕ್ಕೂ ಮುಂಚೆ ರಾಮಚಂದ್ರಾಪುರ ಮಠದಲ್ಲಿ ರಾಮಚಂದ್ರಾರಾಧಕರನ್ನು ಭೇಟಿ ಮಾಡಿಕೊಂಡು ಹೋಗ್ತಾ ಇರೋದು ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ರೀತಿಯಾಗಿ ನೀವು ಸಹ ಎಲ್ಲರೂ ಅಲ್ಲಿಗೆ ಮತ್ತೆ ಗುರುಗಳು ಬರ್ತಾನೆ ಇರ್ತಾರಲ್ಲ, ಅವ್ರ ಜೊತೆಗೆ ಎಲ್ಲರೂ ಇದೇ ರೀತಿಯಾಗಿ ಬರಬೇಕು. ಬರೋ ಹೊತ್ತಿಗೆ ಅವ್ರ ಪರವಾಗಿ ನೀವೇ ಇನ್ನೂ ಒಂದು ಗಾಡಿ ಹೆಚ್ಚಿನ ತಗೊಂಡು ಬಂದಿರಬೇಕು ಅಂತ ಹೇಳಿ ನನ್ನ ಅಪೇಕ್ಷೆ. ಇದೇ ರೀತಿಯಾಗಿ ಸಂಬಂಧ ಮುಂದುವರಲಿ, ರಾಮಚಂದ್ರನ ಅನುಗ್ರಹ ನಿರಂತರವಾಗಿರಲಿ ಅಂತ ಹೇಳಿ ಈ ಅಲ್ಪ ವಕ್ತವ್ಯವನ್ನು ಸಂಪನ್ನಗೊಳಿಸ್ತೀನಿ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲಾಗಿ ಶ್ರೀ ಶಂಕರ ಭಗವತ್ಪಾದರ ಕಾರುಣ್ಯದಿಂದ ಪರಂಪರಾನುಗತವಾಗಿ ನಾವು ಆರಾಧಿಸಿಕೊಂಡು ಬಂದಿರುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರನ್ನು ನನ್ನಿದು ಅತ್ಯಂತ ಮುಖ್ಯವಾಗಿ ಶ್ರೀ ವಿದ್ಯೆಯನ್ನು ರಾಜರಾಜೇಶ್ವರಿಯನ್ನು ಅಂತರಂಗದಿಂದ ಭಾವಿಸಿ, ಯಾಕೆಂದರೆ ಶಕಟಪುರದಲ್ಲಿ ಪ್ರಧಾನವಾಗಿರುವಂಥ ಉಪಾಸನೆ ನಡೆಯುವಂಥದ್ದು ಚಕ್ರಾರ್ಚನೆ. ಹಾಗಾಗಿ ಆಕೆಯನ್ನು ಅಂತರಂಗದಿಂದ ಭಾವಿಸಿ ಒಂದು ಕಿರು ಸಂದೇಶ, ಆಶೀರ್ವಾದದ ಕೆಲವಾರು ಮಾತುಗಳು. ನಮಗೆ ನಾವು ಕುಳಿತಿರುವ ವಿನ್ಯಾಸವೇ ತುಂಬ ಅದ್ಭುತ ಅಂತ ಅನ್ನಿಸ್ತಾ ಇದೆ. ಹಿಂದೆ ತೀರ್ಥಹಳ್ಳಿಯಲ್ಲಿ ಹೇಳಿದ ನೆನಪು, ಕಳೆದ 3 ವರ್ಷದಿಂದ ನವರಾತ್ರಿಯ ಸಮಯದಲ್ಲಿ ಈ ದಲಿತೋಪಾಖ್ಯಾನದ ಪ್ರವಚನವನ್ನು ಮಾಡ್ತಾ ಬಂದಿದ್ದೇವೆ ನಾವು. ಇದು 3ನೇ ವರ್ಷ, ಮೊನ್ನೆ ನವರಾತ್ರಿದ 3ನೇ ವರ್ಷ. ಈ ದಲಿತೋಪಾಖ್ಯಾನ ಪ್ರವಚನ ಮಾಡಿದ್ರ ಫಲ ನಮಗೇನು ಹೇಗೆ ಸಿಕ್ತು ಅಂದರೆ, ಶಕಟಪುರ ಮಠದ ಶ್ರೀ ಗುರುಗಳ ರೂಪದಲ್ಲಿ, ಅಲ್ಲಿಯ ಪೀಠಾಧೀಶ್ವರರ ರೂಪದಲ್ಲಿ, ಅವರ ಸಖ್ಯದ ರೂಪದಲ್ಲಿ, ಅವರ ಸಂಬಂಧದ ರೂಪದಲ್ಲಿ ಆ ಫಲ ಸಿಕ್ಕಿದೆ. ಅವರು ಬಹುದೊಡ್ಡ ಉಪಾಸಕರು. ಶ್ರೀವಿದ್ಯೆಯ ರಾಜರಾಜೇಶ್ವರಿಯ ಅದ್ಭುತವಾದ ಉಪಾಸನೆಯನ್ನು ಮಾಡ್ತಾರೆ ಅವರು. ಹಾಗಾಗಿ ಈ ನಾವು ಮಾಡಿದ ಪ್ರವಚನ ದೇವಿಯ ಅದು ಚರಿತ್ರ ವರ್ಣನೆ, ಇದು ಅವಳಿಗೆ ಮುಟ್ತೋ ಇಲ್ಲೋದು ಗೊತ್ತಾಗೋದು ಹೇಗೆ ಅಂದರೆ, ಹೀಗೆ ಗೊತ್ತಾಗಿದೆ ಅದು ಅಂತ ಅವರು ನಮಗೆ ಲಭಿಸಿದ್ರ ಮೂಲಕ ಗೊತ್ತಾಗಿರುವಂಥದ್ದು. ಹೀಗೆ ಎಷ್ಟೋ ಮಠಗಳ ಬಾಂಧವ್ಯ ಇದೆ ಈ ಮಠಕ್ಕೆ, ಇಲ್ಲ ಅಂತಲ್ಲ, ಆದರೆ ಇದು ಬೇರೆ. ಇದು ಎಲ್ಲ ಬಾಂಧವ್ಯಗಳಿಗಿಂತ ಭಿನ್ನವಾಗಿರುವಂಥ, ಎಲ್ಲ ಬಾಂಧವ್ಯಗಳಿಗಿಂತ ಆಳವಾಗಿರುವಂಥ ಅಭೇದ್ಯವಾದ ಒಂದು ಅನಿರ್ವಚನೀಯ ಎನ್ನಬಹುದಾದ ಒಂದು ಬಾಂಧವ್ಯ ಅದು. ಆ ಬಾಂಧವ್ಯ ಅವಳು ಕೊಟ್ಟಿದ್ರಿಂದಲೇ ನಮ್ಗೆ ಗೊತ್ತಾಗೋದು ಏನಂದರೆ, ನಾವು ಮಾಡಿದ ಲಲಿತೋಪಾಖ್ಯಾನ ಲಲಿತೆವರೆಗೂ ತಲುಪಿದೆ, ಶ್ರೀಲಲಿತೆ ಅದನ್ನು ಸ್ವೀಕಾರ ಮಾಡಿದಾಳೆ ಅನ್ನೋದು ಗೊತ್ತಾಗುವಂಥದ್ದು. ಒಂದು ವೇಳೆ ಅದು ಇನ್ನೂ ಅರ್ಥ ಆಗದೆ ಇದ್ದರೆ, ಈಗ ನಾವು ಕೂತು ರೀತಿ ನೋಡಿದ್ರೆ ಅರ್ಥ ಆಗ್ತದೆ ಅದು. ಇಲ್ಲಿ ನಮಗಿಬ್ರಿಗೂ ಒಂದು ಸೇತುವೆ ತರಹ ಅವಳು ಕೂತಿದ್ದಾಳೆ ಮಧ್ಯದಲ್ಲಿ ಅಂತ, ರಾಜರಾಜೇಶ್ವರಿ. ಹೇಗೆ ಕೊಡುವಂಥದ್ದು, ಅವ್ರಿಗೇನು ಕೊಡೋದು? ಅಂಥವ್ರು ಬಂದಾಗ ನೀವು ಏನನ್ನು ಕೊಟ್ಟರು ಕೂಡ ಕಡಿಮೆ ಆಗ್ತದೆ. ಈ ನಾವು ಕೊಡೋ ತರಕಾರಿಯ ಮತ್ತೊಂದು ಅದನ್ನೇನದು, ಅದು ಎಷ್ಟು ದಿವಸ ಬರ್ತದೆ, ಎಲ್ಲಿವರೆಗೂ ಬರ್ತದೆ, ಅದು ಏನೂ ಅಲ್ಲ ಅದು. ಹಾಗಾಗಿ ಅವ್ರಿಗೇನು ಕೊಡ್ಬೋದು, ಹನುಮಂತನಿಗೆ ಏನು ಕೊಡಬೇಕು ಅಂತ ರಾಮನಿಗೆ ತುಂಬ ಸಮಸ್ಯೆ ಆಯಿತು ಅಂತ ಕೇಳ್ತೇವೆ ನಾವು. 2 ಕಾರಣ. ಒಂದು, ಏನೇ ಕೊಟ್ಟರೂ ಕಡಿಮೆ ಆಗ್ತದೆ. ಹನುಮಂತ ಮಾಡಿದ ಸೇವೆ ಇದೆಯಲ್ಲ, ಸೀತೆಯ ಸುದ್ದಿಯನ್ನು ಬಂದು ರಾಮನಿಗೆ ಹೇಳಿರುವಂಥದ್ದು, ಸೀತಾನ್ವೇಷಣೆ ಇದೆಯಲ್ಲ, ಅದಕ್ಕೆ 3 ಲೋಕದ ಸಿಂಹಾಸನ ಕೊಟ್ಟರೂ ಕೂಡ ಕಡಿಮೆ. ಹಾಗಿರುವಾಗ ಏನು ಕೊಡ್ಬೋದಪ್ಪ ಹನುಮಂತನಿಗೆ ಅಂತ ಅದು ಒಂದು. ಇನ್ನೊಂದು, ಕೊಡೋದಕ್ಕಾದ್ರೂ ಏನಿದೆ ಅಂತ ಬೇಕಲ್ಲ. ತಪಸ್ವಿಯವನು ವನವಾಸ ಮಾಡ್ತಾ ಇದ್ದಾನೆ, ಅಲ್ಲಿ ಏನಿದೆ? ಅಲ್ಲಿ ಏನೂ ಇಲ್ಲ. ಅಲ್ಲಿ ನಾವು ಹೇಳ್ತಾ ಇರೋದುಂಟು, ಈ ಒಂದು ಉಚ್ಚಗ್ರಹ ಇನ್ನೊಂದು ಉಚ್ಚಗ್ರಹವನ್ನು ನೋಡಿದರೆ,
ಒಂದು 2 ಗ್ರಹ ಉಚ್ಚ ಜಾತಕದಲ್ಲಿ ಅಂದರೆ ಭಾರಿ ದೊಡ್ಡ ಮಹಾಯೋಗವೇ ಹೌದು. ಅದ್ರ ಒಂದನ್ನೊಂದು ನೋಡಿದರೆ ನಿಶ್ಚಿತಂ ಭೈಕ್ಷ್ಯಮಾಚರೇತಂತಿದೆ. ಉಚ್ಚಗಂ ದೃಷ್ಟ ನಿಶ್ಚಿತಂ ಭೈಕ್ಷ್ಯಮಾಚರೇತ್. ಒಂದು ಉಚ್ಚಗ್ರಹ ಇನ್ನೊಂದು ಉಚ್ಚಗ್ರಹವನ್ನು ನೋಡಿದರೆ, ಪರಸ್ಪರ ನೋಡಿದರೆ ಖಂಡಿತ ಏನೂ ಇಲ್ಲದ ಸ್ಥಿತಿ ಬರ್ತದೆ ಅವನ ಜೀವನದಲ್ಲಿ. ₹1 ಇಲ್ಲ ಕೈಯಲ್ಲಿ ಅನ್ನೋ ಸ್ಥಿತಿ ಬರ್ತದೆ ಅಂತ. ರಾಮನ ಜಾತಕದಲ್ಲಿ ಇದೆ ಹಾಗೆ. 5 ಗ್ರಹಗಳು ಉಚ್ಚಾಗಿದೆ ಅಂದರೆ ಒಂದೊಂದನ್ನು ನೋಡಲೇಬೇಕು, ಬೇರೆ ದಾರಿಯೇ ಇಲ್ಲ. ಹಾಗೆ ನೋಡಿದರೆ ಪರಿಣಾಮ ಏನು, 14 ವರ್ಷ ₹1 ಕೈಯಲ್ಲಿ ಇಲ್ಲ ಅಂತ, ಏನೂ ಇಲ್ಲ ಅಂತ. ಈಗ ವನವಾಸ ಇಡೀ ಹಾಗೆ ತಾನೆ ಅಂತ. ಕೊಡೋದಕ್ಕಾದ್ರೂ ಏನಿದೆ ಅಂತ ಕೊನೆಗೆ ತನ್ನನ್ನೇ ಕೊಟ್ಟ ಆಲಿಂಗನದ ಮೂಲಕ ಹನುಮಂತನಿಗೆ ಅಂತ ನಾವು ಕೇಳ್ತೇವೆ ರಾಮಾಯಣದಲ್ಲಿ. ಹಾಗೆ ಇಂಥವ್ರು ಬಂದಾಗ ಏನು ಕೊಡೋದು ಅವರಿಗೆ ಅಂತ, ಏನೇನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಕೊನೆಯ ಪರಿಹಾರ ಏನಂದರೆ ಇದನ್ನೆಲ್ಲ ಕೊಟ್ಬಿಟ್ರೆ ಆಗ ಅದು ಕೂಡ ಬೆಲೆ ಕಟ್ಟಾಗದೇ ಇರುವಂಥದ್ದು, ಇದು ಅಮೂಲ್ಯವಾದ್ದೇ ಅದು ಅಂತ. ಈಗ ಚಿತ್ರ ಇದಕ್ಕೆ ಹಚ್ಚಾಕ್ಸ್ಲಿಕ್ಕೇನೋ ಕಟ್ಟಿಸ್ಲಿಕ್ಕೇನೋ ಅದೆಲ್ಲ ಏನು ವಿಷಯವೇ ಅಲ್ಲ ಅಂತ. ಆ ಮೂರ್ತಿ ಇದೆಯಲ್ಲ ಅದು ಎಂಥದ್ದು ಅಂದರೆ ಅದಕ್ಕೆ ಇಡೀ ಬ್ರಹ್ಮಾಂಡವೂ ಕೂಡ ಸರಿ ದೊರೆಯಲ್ಲ, ಬೆಲೆ ಎಲ್ಲ ಅದು ಅಂತ. ಹಾಗಾಗಿ ಅಂಥದ್ದನ್ನು ಕೊಡಬೇಕು ಅಂತ ಅಂದ್ಕೊಂಡು ಅವರು ಇಲ್ಲೇ ಇಟ್ಕೊಂಡ್ರು ಅದನ್ನು, ಕೊಟ್ಟಿದ್ದನ್ನು ಅವರಿಗೆ ಅಂತ ಕೊಟ್ಟಿದ್ದು. ಇಬ್ರಿಗೂ ಸೇರಿ ಮಧ್ಯದಲ್ಲಿ ಹೀಗೆ ಇಟ್ಟಿದ್ದಾರೆ ನೋಡಿ ಅವರು ಅದನ್ನು ಅಂತ, ಸೇತುವೆ ಥರ ಮಾಡಿ ಅಂತ. ಅಲ್ಲೇ ಅವ್ರ ಸಂದೇಶ ಇದೆ ಅಂತ, ನಮಗೂ ನಿಮಗೂ ರಾಜರಾಜೇಶ್ವರಿಯ ಸೇತುವೆ ಅನ್ನೋ ಒಂದು ಸಂದೇಶ ಅಲ್ಲೇ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಾವು ರಾಮನನ್ನು ಪೂಜೆ ಮಾಡ್ತೇವೆ. ಇದು ರಾಮಚಂದ್ರಾಪುರ ಮಠ ಅನ್ನೋ ಕಾರಣಕ್ಕೆ ಅವರು ರಾಮನ ಬಗ್ಗೆ ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದರು, ನೆನ್ಪಿಟ್ಕೊಳ್ಳಿ. ಅಷ್ಟು ಒಳ್ಳೆ ಮಾತುಗಳನ್ನು ಅವ್ರು ಹೇಳಿದರು. ಅವ್ರು ಹೇಳೋ ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೆ ನಾವು. ಹಾಗಾದ್ರೆ ನಾವು ರಾಜರಾಜೇಶ್ವರಿ ಬಗ್ಗೆ ಅಂದರೆ ಹೇಳಬೇಕು ಅಂತ. ಅವರು ನಿತ್ಯ ರಾಜರಾಜೇಶ್ವರಿ ಉಪಾಸನೆ ಮಾಡ್ತಾರಲ್ಲ, ರಾಜರಾಜೇಶ್ವರಿ ಮಾಡಿದ್ದಕ್ಕೆ ತಿರುಗಿ ಏನಾದ್ರು ಮಾಡಬೇಕು ಅಂತ, ಅವರು ಮಾಡಿದ್ದಕ್ಕೆ ಅಂತ ಹಾಗೆ ಮಾಡ್ಬೋದು ಅಂತ ಅನ್ಕೋತಾ ಇದ್ವು. ಹಾಗೆ ಮನಸ್ಸಿಗೆ ಬರ್ತಾ ಇತ್ತು. ರಾಮನ ದಾನ ಕೊಡುವ ಕ್ರಮ ಹೇಗೆ ಅಂದರೆ, ಒಂದು ಸಾರಿ ಕೊಟ್ಟರೆ ಸಾಕು, ಇನ್ನೊಂದು ಸರ್ತಿ ಅವನಿಗೆ ಆ ಪ್ರಮೇಯವೇ ಇಲ್ಲ, ಕೇಳೋ ಪ್ರಮೇಯವೇ ಅವನ ಜೀವನದಲ್ಲಿ ಬರೋದಿಲ್ಲ, ಅಷ್ಟು ತುಂಬಿ ಕೊಡ್ತಾ ಇದ್ದ ಅಂತ ಅದನ್ನು ಅದ್ಭುತವಾಗಿ ಹೇಳಿದ್ದಾರೆ ಈಗಾಗಲೇ. ರಾಜರಾಜೇಶ್ವರಿಯ ಕ್ರಮ ಹೇಗೆ ಅಂದರೆ, ಅವಳು ಸಿಂಹಾಸನದಲ್ಲಿ ಬಂದು ಕುಳಿತು ನೋಡಿದ್ರೆ ಆಯ್ತಂತ ಒಂದು ಸರ್ತಿ. ಹೇಗೆ ಕಾಮಾಕ್ಷಿ ಅಂತ ಕರೀತಾರೆ ನೋಡಿ, ದಲಿತೋಪಾಖ್ಯಾನದಲ್ಲಿ ಇದೆ ಅದು. ಕಾಮಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಅವಳು ಸಿಂಹಾಸನವನ್ನು ಏರಿ ಇಡೀ ಸಭೆಯನ್ನು, ಸಭೆ ಅಂದ್ರೆ ಏನದು, ದೇವಗಂಧರ್ವರ ಸಭೆ ಅದು, ಎಲ್ಲ ದಿವ್ಯ ಪುರುಷರು ಇದ್ದಂಥ ಸಭೆ ಅದು. ಆ ಸಭೆಯನ್ನು ಒಮ್ಮೆ ಹೀಗೆ ಅವಳು ನೋಡಿದಾಗ ಅವರವ್ರ ಇಷ್ಟಾರ್ಥಗಳು ಸಿದ್ಧಿಸಿದ್ವು. ಕೇಳೋದು ಇಲ್ಲ, ಹೇಳೋದು ಇಲ್ಲ, ತಪಸ್ ಮಾಡೋದು ಇಲ್ಲ, ಏನೇನೂ ಇಲ್ಲ ಅಂತ. ಅವಳು ಸಭೆಯಲ್ಲಿ ಬಂದು ಕೂತಿದ್ದಕ್ಕೆ, ಅವಳು ಒಂದ್ಸಾರಿ ಹೀಗೆ ನೋಡಿದ್ದಕ್ಕೆ ಆಗೋಯ್ತು ಅಂತ, ಎಲ್ಲ ಇಷ್ಟಗಳು ಸಿದ್ಧಿ ಆಯಿತು ಅಂತ. ಇದು ಅವರು ಪೂಜೆ ಮಾಡೋ ದೇವರಿಗೂ ಅನ್ವಯ, ಅವರಿಗೂ ಅನ್ವಯ ನಾನು ಹೇಳ್ತಾ ಇರುವಂಥದ್ದು. ಅವ್ರ ದೃಷ್ಟಿ ಬಿತ್ತು ಅಂದರೆ ಅದು ಖಂಡಿತ ಒಳ್ಳೆಯದಾಗೋದು ನಿಶ್ಚಿತ. ಯಾಕೆಂದ್ರೆ ದೃಷ್ಟಿ ಬೀಳೋದು ಯಾವುದು ಅಂದರೆ ಅಲ್ಲಿ ರಾಜರಾಜೇಶ್ವರಿಯ ದೃಷ್ಟಿ ಬೀಳುವಂಥದ್ದು, ಶ್ರೀವಿದ್ಯೆಯ ದೃಷ್ಟಿ ಬೀಳುವಂಥದ್ದು. ಅವರೊಳಗೆಲ್ಲ ಇರೋದು ಪೂರ್ತಿ ಅದೇ ಆಗಿದ್ದರಿಂದ, ಇನ್ನೇನು ಇಲ್ಲೇ ಇರೋದ್ರಿಂದ ಅದೇ ಬೀಳುವಂಥದ್ದು. ಒಂದು ಅವರು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಅಕ್ಕರೆ ಎಲ್ಲರ ಬಗ್ಗೆನೂ ನಮ್ಮ ಬಗ್ಗೆ ತುಂಬ ವಿಶೇಷವಾಗಿ ಅದನ್ನ ಹೇಳ್ಕೊಡ್ಬೇಕು ನಾವು. ಹಾಗೆ ಇದೆ ಅಂದರೆ ಇವತ್ತು ನಾವು ಅಲ್ಲಿಗೆ ಹೋಗೋದು ಅಂತಿತ್ತು, ಶಕಟಪುರ ಮಠಕ್ಕೆ ಹೋಗೋದು ಅಂತಿತ್ತು. ಇಲ್ಲಿ ಕಾರ್ಯಕ್ರಮವಿದೆ ಬೇರೆ, ಈ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಕೊಡೋ ಕಾರ್ಯಕ್ರಮ ಬೇರೆ ಇತ್ತು. ಇಲ್ಲಿ ಭಾನುವಾರ ಹೇಗಿರ್ತದೆ ಅಂತ ಗೊತ್ತಿದೆ ನಿಮಗೆಲ್ಲ, ಇಲ್ಲಿಯ ಸಂದರ್ಭ ನಿಮಗೆ ಚೆನ್ನಾಗಿ ಗೊತ್ತಿದೆ ಹೇಗಿರ್ತದೆ ಅಂತ. ಯಾಕೆಂದರೆ ನಾವು ಕೂತ್ಕೊಂಡಿರೋರು, ನೀವು ಬಂದು ಆಶೀರ್ವಾದ ತಗೊಂಡು ಹೋಗೋರು, ಕಷ್ಟಪಟ್ಟು ಬಂದು ಹೋಗ್ತೀರಿ ನೀವು, ನಿಮ್ಗೆ ಗೊತ್ತಿದೆ ಸಂದರ್ಭ ಏನು ಅಂತ. ನಾವೇನು ಅವರಿಗೆ ಹೇಳದೇ ಇದ್ರು ಕೂಡ ಅವರೇ ಅದನ್ನು ಮನಸ್ಸಿಗೆ ತಗೊಂಡು, ಬೇಡ ಇವರಿಗೆ ಕಷ್ಟ ಆಗೋದು ಬೇಡ ಅಂತ ತಾನೇ ಇಲ್ಲಿಗೆ ಬಂದಿದ್ದಾರೆ ಅವರು ಅಂತ. ನಾವಲ್ಲಿ ಹೋಗೋದನ್ನ ಅದರ ಬದಲಾಗಿ ತಾವೇ ಅವರು ಇಲ್ಲಿಗೆ ಆಗಮಿಸಿದ್ದಿದೆಯಲ್ಲ, ಅದವರ ಭಾವದ ವೈಶಾಲ್ಯ ಎಷ್ಟು ಅನ್ನೋದನ್ನು ತೋರಿಸ್ತದೆ ಅಂತ. ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಭಾವ ಸಂಪನ್ನತೆ ಅವರಿಗೆ. ರಾಜರಾಜೇಶ್ವರಿ ಎಲ್ಲವನ್ನೂ ಕೊಟ್ಟಿದ್ದಾಳೆ. ಶ್ರೀಲಲಿತೆ ಅವರು ಕೇಳ್ದೇನೆ ಅವರಿಗೆಲ್ಲವನ್ನೂ ಕೂಡ ಕೊಟ್ಟಿದ್ದಾರಲ್ಲ, ಏನೇನೂ ಬಾಕಿ ಇಲ್ಲ. ನಿಮಗೆ ಸಂದೇಹ ಇದ್ರೆ ನಮ್ಮ ಜೊತೆಗೆ ಶಕಟಪುರ ಮಠಕ್ಕೆ ಬನ್ನಿ, ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಹೇಗಿದೆ ಅದು ಅಂತ. ಅದು ಶ್ರೀನಗರ ಇನ್ನೊಂದು ಇದ್ದಾಗೆ ಶ್ರೀಮನ್ ನಗರ ಅಂತ, ಅವಳ ರಾಜಧಾನಿ ಶ್ರೀಮನ್ ನಗರ ಅಂತ ಹೇಳ್ತಾರೆ, ಹಾಗಿದೆ ಅದು, ಆ ಥರ ಇದೆ ಅದು. ಆದರೆ ಅವ್ರಿಗೆ ಅದ್ರ ಜೊತೆಯಲ್ಲಿ ಈ ಕೆಲವರು ಇರ್ತಾರೆ, ತುಂಬ ಸಮೃದ್ಧಿ ಬಾಹ್ಯವಾಗಿರ್ತದೆ, ಆದರೆ ಒಳಗಡೆ ಪೂರ್ತಿ ದಾರಿದ್ರ್ಯವೇ ಇರ್ತದೆ, ಬಡತನವೇ ಇರ್ತದೆ. ಮನಸ್ಸು ಮಾತ್ರ ಭಿಕಾರಿ ಮನಸ್ಸು, ಆದರೆ ಹಣಕಾಸು ಬೇಕಾದಷ್ಟು. ಒಂದು ಬಾಹ್ಯ ಶ್ರೀಮಂತಿಕೆಯನ್ನು ನಾವು ತುಂಬ ಜನ ಲೌಕಿಕರನ್ನು ಕಾಣ್ತೇವೆ, ಇನ್ನು ಮಠಾಧಿಪತಿಗಳನ್ನು ಕಾಣ್ತೇವೆ, ತುಂಬ ವೈಭವ, ತುಂಬ ಶ್ರೀಮಂತಿಕೆ, ಆದರೆ ಹೃದಯ ಮಾತ್ರ ಪೂರ್ತಿ ಬರಡು ಬಡತನ ಅಂತ. ಇದು ಹಾಗಲ್ಲ, ಹೊರಗೂ ಶ್ರೀಮಂತಿಕೆ ಮತ್ತು ಒಳಗೂ ಶ್ರೀಮಂತಿಕೆ ಇರ್ತಕ್ಕಂಥ ಒಬ್ಬ ಯತಿವರ್ಯರನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ನಿಮಗೆ ತುಂಬ ಸಂತೋಷ ಆಗಿದೆ. ಅವರು ಮಠಕ್ಕೆಲ್ಲ ಬಂದಿದ್ದಾರೆ,
ಅಂದರೆ ಇಲ್ಲಿಗೆ ಅವ್ರು ಬಂದಿರುವಂಥದ್ದು, ನಮ್ಮ ಗಿರಿನಗರ ಮಠಕ್ಕೆ ಬಂದಿರುವಂಥದ್ದು. 3 ಕೇಂದ್ರಗಳು ನಮ್ದು ಇರುವಂಥದ್ದು. ಮೂಲ ಮಠ ಗೋಕರ್ಣದ ಅಶೋಕೆ, ಎಷ್ಟೋ ಕಾಲ ಅದೇ ಪ್ರಧಾನ ಕೇಂದ್ರವಾಗಿದ್ದು. ಆಮೇಲೆ ಯಾವುದೋ ಒಂದು ಕಾಲ ಬಂದಾಗ ಪ್ರಧಾನ ಮಠ ಅಂತ ಹೊಸನಗರದಲ್ಲಿ ಆಯಿತು. ಅದು ಮೂಲ ಮಠ ಗೋಕರ್ಣದ್ದು. ಅಲ್ಲಿ ಮಠ ಇರಲಿಲ್ಲ, ಇನ್ನೂ ಆಗಬೇಕಷ್ಟೇ ಈಗಲೂ ಕೂಡ, ಮೂಲ ಮಠ ಆಗಬೇಕು ಇನ್ನೂ ಈಗಲೂ. ಪ್ರಧಾನ ಮಠ ಹೊಸನಗರದಲ್ಲಿ ಶರಾವತಿ ತೀರದಲ್ಲಿ ಆಯಿತು, 2 ಆಯಿತು. ಇದು ಬೆಂಗಳೂರು ಏನು ಅಂದರೆ ಇದು ನಮ್ಮ ಕೇಂದ್ರ ಕಚೇರಿ ಬೆಂಗಳೂರು ಅಂತ. ಇದು 3 ಆಯಿತು ಅಂತ. ಹಾಗೆ ಈಗ ನಮ್ಮನ್ನು ನೀವು ಹೇಳ್ಬೋದು 3 ಲೋಕದ ಬಡೆಯರು ಅಂತ ಹೇಳ್ಬೋದು ಬೇಕಿದ್ರೆ ಅಂತ, ಅಲ್ಲೊಂದು ಇಲ್ಲೊಂದು ಅಂತ. ಹಾಗೆ ಇದಕ್ಕೊಂದು ಪ್ರಾಧಾನ್ಯ ಇದೆ. ಈ ನಮ್ಮ ಗಿರಿನಗರ ಮಠಕ್ಕೆ ಪ್ರಾಧಾನ್ಯ ಇದೆ. ನಾವು ಸನ್ಯಾಸ ಸ್ವೀಕಾರ ಮಾಡಿದ್ದಿಲ್ಲಿ, ಮತ್ತು ನಮ್ಮ ದೀಕ್ಷಾ ಗುರುಗಳ ಅವರ ಸಮಾಧಿ ಸ್ವೀಕಾರ ಮಾಡಿದ್ದಿಲ್ಲಿಯೇ, ಅವರು ಬ್ರಹ್ಮಲೀನರಾಗಿದ್ದು ಇಲ್ಲಿಯೇ, ಇದೇ ಸ್ಥಾನದಲ್ಲಿ. 2 ದೊಡ್ಡ ಘಟನೆಗಳು ಅಂತ. ಒಂದು ಪರಂಪರೆಯ ಪರಿವಸಾನ, ಒಂದು ತಲೆಮಾರಿನ ಪರಿವಸಾನ, ಇನ್ನೊಂದು ತಲೆಮಾರಿನ ಆರಂಭ, ಅದೆಲ್ಲ ಇಲ್ಲೇ ಆಗಿರುವಂಥದ್ದು. ಒಂದು ರೀತಿ ನಮಗೆ ಜನ್ಮಭೂಮಿ ಇದ್ದಾಗಿದೆ ಅದು. ಇಲ್ಲಿಗೆ ಅವರು ಬಂದಿದ್ದು ನಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಈಗ ನಾವು ಅವ್ರನ್ನ ಕೇಳ್ತಾ ಇದ್ದೇವೆ, ನಮ್ಮಲ್ಲಿ ಚಗಟಪುರ ಮಠಕ್ಕೆ ಬರಬೇಕು ಯಾವಾಗ ಅಂತ ಕೇಳ್ತಾ ಇದ್ದೇವೆ. ಅದು ನೋಡಬೇಕು ಯಾವಾಗ ಆಗ್ತದೆ. ಯಾಕೆಂದ್ರೆ ಅವ್ರು ಇದ್ದು ಹೋಗೋದಾದರೆ ಅವ್ರ ಸಮಯ ಬೇಕು ನಮಗೆ, ಅವ್ರು ಯಾವಾಗ ಇರ್ತಾರೋ ಅಂತ ಸಮಯ ಬೇಕು ಇಲ್ಲಿ ಅಂತ. ಅವರು ಇಲ್ಲಿ ಬರೋದು ಸ್ವಲ್ಪ ಬೆಂಗಳೂರಿಗೆ ಪದೇ ಬರ್ತಾರೆ ಅಂತೆಲ್ಲ ಅವರೇನು ಅಪರೂಪ. ಈಗಂತೂ ಆ ಮಠ ಕಟ್ಟಿ ಉದ್ಘಾಟನೆಗೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೀಗಿದೆ ಅಂತೂ ಇದೆ ಒಂದು ಸಂದರ್ಭ ಅಲ್ಲಿಗೆ ಹೋಗುವಂಥದ್ದು. ಅದು ಯಾವಾಗ ಶ್ರೀವಿದ್ಯೆ, ಯಾವಾಗ ರಾಜರಾಜೇಶ್ವರಿ ಕರ್ಕೊಂಡು ಹೋಗ್ತಾಳೋ ನಾವು ಕಾಯ್ತಾ ಇದ್ದೇವೆ. ನೀವು ಯಾವಾಗ ಸಂದರ್ಭ ಬರ್ತದೆ ನಾವು ಬರ್ತೇವೆ ಅಲ್ಲಿಗೆ ಅಂತ. ಯಾಕೆಂದ್ರೆ ನಮ್ಮ ಮೇಲೆ ಒಂದು ಭಾರವೇ ಬಂದ್ಬಿಡ್ತು ಅಂತ. ನಾವಲ್ಲಿ ಹೋಗ್ಬೇಕಾಗಿತ್ತು, ಅವರೇ ಇಲ್ಲಿ ಬಂದಿದ್ದಾರೆ ಅಂತ. ಅವ್ರು ಬರ್ತಾನೆ ಅಂತಂದ್ಮೇಲೆ ಮತ್ತೆ ನೀವು ಸಂಭ್ರಮ ಪಡಬೇಕು ಹೊರತು ಬೇರೆ ಚರ್ಚೆ ಮಾಡ್ಲಿಕ್ಕೆ ಏನೂ ಇಲ್ಲ ಅಂತ. ಇಲ್ಲ ಬೇಡ ನಾವು ಬರ್ತೇವೆ ಅಂತ ಹೇಳೋದು ಪ್ರಮೇಯವೇ ಇಲ್ಲ ಅಂತ. ಅವ್ರು ಬರ್ತಾರೆ ಅಂದ್ರೆ ಅವ್ರು ಬರಬೇಕು ಅಂತ. ನಿಮ್ದಲ್ಲಿ ಯೋಗ ತುಂಬ ಒಳ್ಳೇದಿದೆ ಇವತ್ತು. 1ಕ್ಕೆ 2 ಅಂತ ಹೇಳ್ತಾರಲ್ಲ, ಒಳ್ಳೆ ಅರ್ಥದಲ್ಲಿ ಹೇಳ್ತಿರೋದು ನಾವು. ಎಷ್ಟೋ ಸತಿ 1ಕ್ಕೆ 2 ಆಯ್ತು ಅಂತ ಅದನ್ನು ಬೇರೆ ಅರ್ಥದಲ್ಲಿ ಹೇಳೋದುಂಟು. ಇದು ಹಾಗಲ್ಲ ಇದು ಅಂತ. ಇದು ಶುಭ ದ್ವಿಗುಣ ಆಯಿತು ಅಂತ ಅನ್ನೋ ತರಹ ಅಂತ. ನಿಮಗೆ 2 ಶಂಕರಾಚಾರ್ಯ ಪೀಠಗಳ ದರ್ಶನ ಆಯಿತು. ಮತ್ತು ಇನ್ನೊಂದ್ಸತಿ ಹೇಳ್ತೇವೆ, ಅದು 2 ಅಲ್ಲ, ಅದು 2 ಅಂತ ನಿಮಗೆ ಮೇಲ್ನೋಟಕ್ಕೆ ಕಂಡ್ರೂ ಕೂಡ ಅದು ಭಾವದಲ್ಲಿ ಹೀಗೆ ಅದು ಬೆಸೆದುಕೊಂಡೇ ಇರೋದ್ರಿಂದ ಅದು ಒಂದೇ ಹೊರತು 2 ಅಲ್ಲ. ಅಷ್ಟರ ಮಟ್ಟಿಗೆ ಭಾವ ತಾದಾತ್ಮ್ಯ ಇರ್ತಕ್ಕಂಥ 2 ಶಂಕರಾಚಾರ್ಯ ಪೀಠಗಳು ನಿಮ್ಮ ಮುಂದೆ ಇದ್ದಾವೆ. ಅವರದ್ದು ಕೇಳಿ ಅದ್ವೈತ ತತ್ವ, ಅದ್ವೈತ ಸಿದ್ಧಾಂತ ಅಲ್ವ ನಮ್ಮದು ಅಂತ. ಅದುವೇ ಎಷ್ಟು ಬಾರಿ ಅದ್ವೈತ ಸಿದ್ಧಾಂತ ಅದು ಚರ್ಚೆಗೆ, ವಾದಕ್ಕೆ ಸೀಮಿತ ಆಗಿರ್ತದೆ, ಅನುಭವಕ್ಕೆ, ಜೀವನಕ್ಕೆ ಅದು ಬರೋದೇ ಇಲ್ಲ ಅಂತ. ಇದು ಎಲ್ಲ ಕಡೆ ನಮ್ದು ಅದ್ವೈತ ಸಿದ್ಧಾಂತ ಬಂದ್ಬಿಟ್ಟಿದೆ, ಇಲ್ಲಿಯೂ ಕೂಡ ಬಂದಿದೆ ಅಂತ. ಅಲ್ಲಿ ಮಾತ್ರ ಅಲ್ಲ ಅಂತ. ಇಲ್ಲಿ ದ್ವೈತ ಅನ್ನೋದು ಭ್ರಮೆ ಇಲ್ಲಿ ಅಂತ, ಬೇರೆ ಅನ್ನೋದು ಅದು ಮಾಯೆ ಅದು ಅಂತ. ಸತ್ಯ ಯಾವುದು ಅಂದರೆ ಒಂದು ಅನ್ನೋದೇ ಸತ್ಯ ಅಂತ, ಬೇರೆ ಅಲ್ಲ ಅನ್ನೋದು ಸತ್ಯ ಅನ್ನೋದನ್ನು ಇಲ್ಲೂ ಕೂಡ ನಾವು ಪರಸ್ಪರಲ್ಲೂ ಹಾಗೆ ಹೇಳ್ಬೋದು ಎಂಬುದಾಗಿ ಈ ಸಮಯದಲ್ಲಿ ಭಾವಿಸಿ, ಇಂಥ ಒಬ್ಬರು ತಪಸ್ವಿ ಗುರುಗಳು, ಒಬ್ಬರು ಮಹದನುಷ್ಠಾನ ಸಂಪನ್ನರಾಗಿರ್ತಕ್ಕಂಥ ಪೀಠಾಧಿಪತಿಗಳು, ಅವರು ವ್ಯವಹಾರ ಮಾಡಲಿಲ್ಲ. ಅವರು ವಿಶೇಷವಾಗಿ ವ್ಯವಹಾರವೆಲ್ಲ ಅವಳೇ ನೋಡ್ಕೊಂಡಿರೋಂಥದ್ದು, ಶ್ರೀವಿದ್ಯೆ ವ್ಯವಹಾರ ನೋಡ್ಕೊಂಡಿರೋಂಥದ್ದು ಪೂರ್ತಿ. ಇವರು ಶ್ರೀಚಕ್ರಾರ್ಚನೆ ಮಾಡಿದ್ದು ಪೂರ್ತಿ, ಇಡೀ ಜೀವನ ಇಡೀ ಮಾಡಿದ್ದೇನೆಂದರೆ ಚಕ್ರಾರ್ಚನೆ ಅವರು ಮಾಡಿರೋ ಅಂಥದ್ದು. ಅಂಥ ಒಬ್ಬರು ಒಂದು ವಿಭೂತಿ ಪುರುಷರು ನಿಮ್ಮ ಮುಂದೆ ಇದ್ದಾರೆ. ಅವರ ಆಶೀರ್ವಾದವನ್ನು ನೀವೆಲ್ಲ ಪಡ್ಕೊಂಡು ಧನ್ಯರಾಗಿ, ಮತ್ತು ಒಂದಿಷ್ಟಾದರೂ ಅವರು 10 ಗಂಟೆ ಕೂತ್ಕೊಳ್ತಾರೆ ಶ್ರೀಚಕ್ರಾರ್ಚನೆಗೆ. ಅಂದರೆ ಶುಕ್ರವಾರ ಬಂತು ಅಂದರೆ 10 ತಾಸು ಕೂತ್ಕೊಳ್ತಾರೆ, 10 ತಾಸು 10 ತಾಸು ಕೂತ್ಕೊಳ್ತಾರೆ ಅವರು. ಹಿಂದಿನ ದಿವಸವೇ ಆಹಾರ ಕಡಿಮೆ ಮಾಡ್ತಾರೆ, ಆಹಾರ ನೀರು ಹಿಂದಿನ ದಿವಸನೇ ಕಡಿಮೆ ಮಾಡ್ತಾರೆ. ಆಗಿದೆ ಅಂತ ಅವರದ್ದು ಅಂತ. ನೀವು ಕೊನೆ ಪಕ್ಷ ಒಂದು ಅರ್ಧ ಗಂಟೆಯಾದ್ರು ಕೂತ್ಕೊಳ್ಳಿ ಒಂದು ದಿವಸದಲ್ಲಿ ಅಂತ. ಬೆಳಗ್ಗೆ ಸಂಜೆಗೆ ಪೂರ್ತಿ ಬಿಟ್ಬಿಟ್ಟಿದ್ದೀರಿ ಅನುಷ್ಠಾನ ಮತ್ತೊಂದು ಎಲ್ಲ, ಸ್ವಲ್ಪ ಹೊತ್ತಾರು ಕೂತ್ಕೊಳ್ಳಿ. ಎಲ್ಲ ಅವರೇ ಗುರುಗಳೇ ಮಾಡ್ತಾರೆ, ಸಾಕು. ಗುರುಗಳು ಮಾಡಿದ್ವೇನೋ, ಗುರುಗಳಿಗೆ ತುಂಬ ಬೇಕಾದರೂ ಅವರು ಮಾಡ್ತಾರೆ ತುಂಬ, ಹಾಗಾಗಿ ಸಾಕು ಅಂತಾರೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಮಾಡಬೇಕು. ಈಗ ನಮಗೆ ದೊಡ್ಡವರು ಮಾಡಿದ ಆಶೀರ್ವಾದ ಫಲಿಸ್ಬೇಕು ಅಂತ ಸ್ವಲ್ಪ ಆದ್ರೂ ನಾವು ಮಾಡಬೇಕು. ಸ್ವಲ್ಪ ಆದ್ರೂ ನಾವು ಮಾಡಿದರೆ ಅವ್ರು ಮಾಡಿದ ಆಶೀರ್ವಾದ ಫಲಿಸೋಕೆ ಸಾಧ್ಯ ಅಂತ. ಪೂರ್ತಿ ನೀವು ಗುರುವೇ ನಿವೇದ್ಯ ಅಂತ, ಗುರುವಿಗೆ ಇರಲಿ ಅಂತ ಅನ್ನೋ ಥರ ಮಾಡಬಾರ್ದು. ಯಾಕಂದ್ರೆ ನೆನಪಾಯ್ತು ಹೇಳ್ತಾ ಇದ್ದೇವೆ, ನಿತ್ಯಾನುಷ್ಠಾನ ಬೇಕು ಜೀವನದಲ್ಲಿ. ಅಂಥವ್ರು ನೋಡಿದಾಗ ಅನುಷ್ಠಾನಕ್ಕೆ ಸ್ಫೂರ್ತಿ ಬರಬೇಕು ಅಂತ. ಈ ನಮಗೂ ಅನುಷ್ಠಾನಕ್ಕೆ ಸ್ಫೂರ್ತಿ ಅವ್ರು ನೋಡಿದರೆ ನಮಗೂ ಅನುಷ್ಠಾನಕ್ಕೆ ಕೂತ್ಕೊಳ್ಬೇಕು ಅಂತ ಅನಿಸ್ತದೆ ಅಂತ. ಅಂಥ ಸ್ಫೂರ್ತಿ ಅವರು ಅಂತ. ಅಂಥ ಅಪರೂಪದ ಬದರಿಕಾಶ್ರಮದ ಗಂಗಾ ಪ್ರವಾಹ ದಕ್ಷಿಣ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಬಂದು ಈಗ ರಾಮಚಂದ್ರಾಪುರ ಮಠಕ್ಕೆ ಒಂದು ರಾಮಗಂಗೆ ಆಗಿದೆ ಈಗ ಸದ್ಯ ಇಲ್ಲಿ ಬಂದು. ಹಾಗಾಗಿ ನಿಮಗೆಲ್ಲ ಅಲ್ಲಿ ಮಿಂದು ಪುನೀತರಾಗುವ ಅವಕಾಶ ಎಂಬುದನ್ನು ಇಲ್ಲಿ ಭಾವಿಸ್ತೇವೆ. ನಿಮಗೆಲ್ಲರಿಗೂ ತುಂಬ ಪ್ರೀತಿಯ ಆಶೀರ್ವಾದಗಳು.
ಮಕ್ಕಳನ್ನು ನೋಡಿದ್ದೀರಿ ನೀವು, ಎಲ್ಲ ಆಶೀರ್ವಾದ ತಗೊಂಡಿದ್ದಾರೆ. ಎಲ್ಲ ಮಕ್ಕಳು ದೇವರ ಸಮಾನವಂತೆ. ಈಗ ಗುರುಗಳನ್ನು ನೋಡ್ತಾ ಇದ್ದೀರಿ, ಅದು ದೇವರ ಸಮಾನವೇ ಅಂತ ಸುಯೋಗ ನಿಮ್ಮದು ಎಂಬುದಾಗಿ ಭಾವಿಸಿ, ನಾವು ಶಕಟಪುರಕ್ಕೆ ಹೋಗುವಾಗ ನೀವೆಲ್ಲ ಬನ್ನಿತ್ತು ನಮ್ಮದು ಒಂದು ಆಮಂತ್ರಣ ಕೊಟ್ಟರು ನಿಮಗೆ. ಅವರಿದ್ದಲ್ಲದೆ ನಾವು ಹೋಗೋ ಸಂದರ್ಭದಲ್ಲಿ ಏನು ಯೋಚನೆ ಮಾಡಬೇಡಿ, ಒಳ್ಳೆ ಊಟ ತಿಂಡಿ ವಿಶ್ರಾಂತಿ ಎಲ್ಲ ನಿಮಗೆ ಅಲ್ಲಿ ನಿಮ್ಮ ಮನೇಲಿ ಹಾಗಾಗೋದಿಲ್ಲ. ಅಲ್ಲಿ ಆದಾಗ ನಿಮ್ಮ ಮನೇಲಿ ಆಗೋದಿಲ್ಲ. ನಿಶ್ಚಿಂತೆಯಿಂದ ಬರ್ಬೋದು ನೀವು. ಬನ್ನಿ, ಒಟ್ಟಿಗೆ ಹೋಗೋಣ, ಅವರಿಗೆ ಸಂತೋಷವನ್ನು ಉಂಟು ಮಾಡೋಣ ಎಂಬುದಾಗಿ ಒಂದು ಅವರ ಪರವಾಗಿ ಒಂದು ನಮ್ಮ ಪರವಾಗಿಯೂ ಒಂದು ಪ್ರೀತಿಯ ಕರೆಯನ್ನು ಎಲ್ಲರಿಗೂ ಕೊಡ್ತಾ ನಿಮಗೆಲ್ಲರಿಗೂ ಶುಭಾಶೀರ್ವಾದಗಳು. ಆದಿಗುರುಗಳ ಶ್ರೀ ಶಂಕರ ಭಗವತ್ಪಾದರ ಮಹದಾಶೀರ್ವಾದ, ರಾಮಕಾರುಣ್ಯ. ಅದೇ ಅವ್ರು ಹೇಳಿದಾಗೆ ರಾಮ ಒಂದ್ಸಾರಿ ಕೊಟ್ಬಿಡ್ಲಿ ನಿಮಗೆ ಅಂತ, ಇನ್ನೊಂದು ಸರ್ತಿ ಬೇಕು ಅನ್ನೋ ಪ್ರಮೇಯ ಬರದೇ ಇರೋ ಹಾಗೆ ಒಂದ್ಸಾರಿ ಕೊಟ್ಬಿಡ್ಲಿ, ಹಾಗೆ ಶ್ರೀವಿದ್ಯೆ ಒಂದ್ಸಾರಿ ನೋಡಿಬಿಡ್ಲಿ ನಿಮ್ಮನ್ನು ಅಂತ. ಅದಾಗಲಿ ನಿಮಗೆಲ್ಲ ಎಂಬುದಾಗಿ ಹಾರೈಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.